ಈ ಬಿಜೆಪಿನವರ ಕಿತ್ತಾಟ ತಪ್ಪಲ್ಲ, ಕಾಂಗ್ರೆಸ್ನವ್ರಿಗೆ ಅದು ಲಾಭ ಆಗ್ದಲೇ ಇರಲ್ಲ. ಹೌದು, ಏನು ರಾಜ್ಯದಲ್ಲಿ ಉಪಚುನಾವಣೆಗಳು ನಡೀತು, ದಾವಣಗೆರೆಗೆ ಹಾಗೆ ಬಾಗಲಕೋಟೆಗೆ. ಇದರಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸೋತಿರುವಂತದ್ದು ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರುಗಳ ದೊಡ್ಡ ಕಿತ್ತಾಟದಿಂದಲೇ ಎನ್ನುವಂತದನ್ನ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದು ಅಕ್ಷರಶಃ ಸತ್ಯ. ಬಿಜೆಪಿಯಲ್ಲಿನ ಮನೆ ಒಂದು ಮೂರು ಬಾಗಿಲಿನ ಒಂದು ಕಿತ್ತಾಟ ಬೀದಿಗೆ ಬಂತಲ್ಲ, ಇದು ನಿಜಕ್ಕೂ ಕೂಡ ಬಿಜೆಪಿಗೆ ಬಹಳ ದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು. ರಾಜ್ಯಾಧ್ಯಕ್ಷ ಆಗಿರುವಂತ BY ವಿಜೇಂದ್ರ ಆಗಿರ್ಬೋದು, ವಿಪಕ್ಷ ನಾಯಕ ಆಗಿರುವಂತ ಆರೋಶಕ್ ಆಗಿರ್ಬೋದು, ಇವರ ಕಾರ್ಯವೈಖರಿ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದು ಜನ ಗಮನಿಸ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಆಡಳಿತವನ್ನ ಟೀಕೆ ಮಾಡೋದ್ರಲ್ಲಿ, ಕಾಂಗ್ರೆಸ್ನ ಒಂದು ಅನೇಕ ವಿಚಾರದಲ್ಲಿ ಅವ್ರನ್ನ ವಿರೋಧ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ವಿಪಕ್ಷ ನಾಯಕ ಆರೋಶಕ್ ಕಂಪ್ಲೀಟ್ ಆಗಿ ಒಂದು ವಿಫಲ ಆಗಿರುವಂತದನ್ನ ಗಮನಿಸ್ತಾ ಇದ್ದೀರಾ. ಆರೋಶಕ್ ಅವರು ಯಾವುದೇ ಕಾರಣಕ್ಕೂ ಕೂಡ ವಿಪಕ್ಷ ನಾಯಕ ಆಗುವಲ್ಲಿ ಯಾವುದೇ ಒಂದು ಇದ್ರಲ್ಲೂ ಕೂಡ ಅವರು ಎತ್ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಗಮನಿಸ್ತಾ ಇದ್ದೀರಾ. ಹಾಗೆ ಬಿಜೆಪಿಯಲ್ಲಿನ ಒಡಕೆಷ್ಟಿದೆ ಅಂದ್ರೆ ನೀವು ಇಡೀ ದೇಶದಲ್ಲೇ ಇಲ್ಲ ಅಂತದ್ದು ರಾಜ್ಯದಲ್ಲಿ ಇರುವಂತದ್ದು. ಒಂದು ಕಡೆ BY ವಿಜೇಂದ್ರ ಅವ್ರ ಟೀಮು, ಆರೋಶಕ್ ಟೀಮು, ಈಗಾಗಲೇ ಆಚೆ ಹೋಗಿರುವಂತ ಯತ್ನಾಳ್ ಅವರ ಟೀಮು, ಇದು ಬಹಳಷ್ಟು ಒಂದು ದೊಡ್ಡ ಮಟ್ಟಿಗೆ ಬಿಜೆಪಿಗೆ ಏಟಾಗ್ತಾ ಇದೆ ಅನ್ನುವಂಥದ್ದು. 3 ವರ್ಷ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ, 3 ವರ್ಷದಲ್ಲಿ ಏನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಎತ್ತಿಡಿಯುವಲ್ಲಿ, ಹಾಗೆ CM ಕಿತ್ತಾಟವನ್ನ ಅದನ್ನ ಪ್ರಚಾರಕ್ಕೆ ತರದಲೆ ಈ ರೀತಿಯಾಗಿ ಎಡವಟ್ಟುಗಳನ್ನ ಮಾಡಿಕೊಂಡು ದೊಡ್ಡ ನಾಯಕರುಗಳನ್ನ ಹಿಂದಿಟ್ಟು ಇವರು ಎಲ್ಲೋ ಒಂದ್ ಕಡೆ ಸ್ವಾರ್ಥದ ರಾಜಕೀಯ ಮಾಡೋದು ಹೊರಟು 2 ಉಪಚುನಾವಣೆಯನ್ನ ಸೋಲುವಂತ ಪರಿಸ್ಥಿತಿ ಇವತ್ತು ಬಿಜೆಪಿಗೆ ಎದುರಾಗಿದೆ. ಇದು ಮುಂದಿನ ದಿನಗಳಲ್ಲೂ ಕೂಡ ನಾಯಕತ್ವದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಇದರಲ್ಲಿ JDS ನವರು ಲಾಭ ತೆಗೆದುಕೊಳ್ತಾ ಇದ್ದಾರೆ. ಅಕ್ಷರಶಃ ಕುಮಾರಸ್ವಾಮಿ ಅವರು CM ಆಗೇ ಆಗ್ತಾರೆ. ಯಾಕೆಂದ್ರೆ ಬಿಜೆಪಿಯಲ್ಲಿನ ನಾಯಕತ್ವದ ಕೊರತೆಯೇ ಆ JDSಗೆ ಲಾಭ ಆಗುವಂತದ್ದು. ಎಲ್ಲ ಒಂದ್ ಕಡೆ JDS ನವರು ಬಹಳ ಸದೃಢ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ಗಮನಿಸ್ತಾ ಇದ್ದೀರಾ. ಹಾಗೆ ಬಹಳ ದೊಡ್ಡ ಹೊಡೆತ ಏನಪ್ಪಾ ಅಂದ್ರೆ ಬಿಜೆಪಿಯಲ್ಲಿನ ಸ್ಟಾರ್ ಪ್ರಚಾರಕರನ್ನ, ಮಾತುಗಾರರನ್ನ ಹಿಂದಿಟ್ಟಿರುವಂತದ್ದು. ಮೊದಲನೇದಾಗಿ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಹಿಂದಿಟ್ರು, ಪ್ರತಾಪ್ ಸಿಂಹ ಅವ್ರನ್ನ ಹಿಂದಿಟ್ರು, ಹಾಗೆ JC ಮಾಧುಸ್ವಾಮಿ ಅವ್ರನ್ನ ಹಿಂದಿಟ್ರು, ಹಾಗೆ ಯತ್ನಾಳ್ ಅವ್ರನ್ನ ಹಿಂದಿಟ್ರು. ಈ ರೀತಿಯಾದಂತ ನಾಯಕತ್ವದ ಮತ್ತು ಮಾತುಗಾರರನ್ನ ಹಿಂದಿಟ್ಟು ಎಲ್ಲ ಒಂದ್ ಕಡೆ ಅವರು ಮಾತಲ್ಲೇ ಚಾಟಿ ಬೀಸ್ತಾ ಇದ್ರು ಸರ್ಕಾರಗಳಿಗೆ. ಅವ್ರನ್ನ ಹಿಂದಿಟ್ಟು ಈ ರೀತಿಯಾದಂತ ವ್ಯವಸ್ಥೆಯಲ್ಲಿ ಬಿಜೆಪಿ ಒಂದು ರೀತಿಯ ಸ್ವಾರ್ಥದ ರಾಜಕೀಯ ಮಾಡ್ತಾ ಹೋಗ್ತಾ ಈಗ 2 ಉಪಚುನಾವಣೆಯಲ್ಲೂ ಸೋತಿದೆ. ಮುಂದಿನ ಒಂದು ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಬಹಳ ZPTP ಎಲೆಕ್ಷನ್ ಅಲ್ಲೂ ಕೂಡ ಹೊಡೆತಗಳನ್ನ ಅನುಭವಿಸುತ್ತೆ. ಯಾಕಪ್ಪ ಅಂದ್ರೆ ನಾಯಕತ್ವದ ಕೊರತೆ ಇದು ಎತ್ತು ಕಾಣಿಸ್ತಾ ಇದೆ ಬಿಜೆಪಿಗೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ಕನ್ನಡ. ನಾನು ವಿಜೇಂದ್ರ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.